ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಏರ್ ಶೋ ಶಿಫ್ಟ್ ಮಾಡಲಾಗುತ್ತಾ? ಬೆಂಗಳೂರು ಏರ್ ಶೋ ವಿಶ್ವರೂಪದಲ್ಲಿ ಎತ್ತಂಗಡಿಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಏರ್ ಶೋ ವಿಲೀನಗೊಳಿಸಿ ಬೇರೆ ಊರಿಗೆ ಸ್ಥಳಾಂತರಿಸುವುದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಏರ್ ಶೋ ಜೊತೆಗೆ 3 ಸೇನೆಗಳ ಡಿಫೆನ್ಸ್ ಎಕ್ಸ್ಪೋಗೆ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಯಾಕೆ ಈ ಹೊಸ ಪ್ಲಾನ್ ಮಾಡಲಾಗ್ತಿದೆ ಅಂದ್ರೆ 1996ರಿಂದ ಬೆಂಗಳೂರಿನಲ್ಲಿ 2 ವರ್ಷಕ್ಕೊಮ್ಮೆ ಏರ್ ಶೋ ಅನ್ನ ನಡೆಸಲಾಗುತ್ತೆ. ದೇಶದ ವಿವಿಧ ನಗರಗಳಲ್ಲಿ 3 ಸೇನಾಪಡೆಗಳ ಡಿಫೆನ್ಸ್ ಅನ್ನ ಎಕ್ಸ್ಪೋ ಮಾಡಲಾಗುತ್ತೆ. ಸೊ ಈಗ 2 ಪ್ರದರ್ಶನಗಳನ್ನ ವಿಲೀನಗೊಳಿಸಿ ಒಂದೇ ಕಡೆ ನಡೆಸೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ವಿಶಾಲವಾದಂತ ಸ್ಥಳಾವಕಾಶ ಹೊಂದಿರುವ ಬೇರೆಡೆಗೆ ಎತ್ತಗಡೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಸೊ ಬೆಂಗಳೂರಲ್ಲಿ ಯಾಕೆ ಏರ್ ಶೋ ಬೇಡ ಅಂತ ನೋಡೋದಾದ್ರೆ, ಏರ್ ಶೋ ಜೊತೆಗೆ ಡಿಫೆನ್ಸ್ ಎಕ್ಸ್ಪೋ ನಡೆಸೋದಕ್ಕೆ ಎಲ್ಲ ಹಂತದಲ್ಲಿ ಸ್ಥಳ ಇಲ್ಲ. ಹೀಗಾಗಿ ಕೆಲ ಕಂಪನಿಗಳಿಗೆ ತಮ್ಮ ಹೊಸ ತಂತ್ರಜ್ಞಾನ ಪ್ರದರ್ಶಿಸುವುದಕ್ಕೂ ಕೂಡ ಆಗ್ತಾ ಇಲ್ಲ. 1996ರಿಂದ ಏರ್ ಶೋ ನಡೀತಾ ಇದ್ರು, ಶಾಶ್ವತ ವ್ಯವಸ್ಥೆ ಕೂಡ ಇಲ್ಲ. ವಾಯುನೆಲೆಯಲ್ಲಿ ಎಕ್ಸ್ಪೋ, ಅದ್ರ ಜೊತೆಗೆ ಏರ್ ಶೋ ಒಟ್ಟಿಗೆ ಆಗಲ್ಲ. ಸೊ ಯಲಹಂಕದಲ್ಲಿ ಟ್ರಾಫಿಕ್ ಸಮಸ್ಯೆ ಸವಾಲಾಗಿ ಪರಿಣಮಿಸಿದೆ. ಈ ಬಾರಿ ಸಾಕಷ್ಟು ಅನುಭವಿಸಿದ್ದಾರೆ ಜನಗಳು. ಹೀಗಾಗಿ ಒಂದು ಕಡೆ ಈ ಟ್ರಾಫಿಕ್ ಜಾಮ್ ಅನ್ನ ಒಂದು ಕಡೆ ನಿವಾರಿಸಬೇಕು. ವಿಶಾಲವಾದಂತಹ ಜಾಗ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು. ಅದರ ಜೊತೆಗೆ ಹೊಸ ಕಂಪನಿಗಳಿಗೆ ತಮ್ಮ ತಂತ್ರಜ್ಞಾನದ ಎಕ್ಸ್ಪೋಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾಧ್ಯವೇ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ವಿಶ್ವರೂಪದಲ್ಲಿ ಎತ್ತಂಗಡಿ ಮಾಡೋದಕ್ಕೆ ಪ್ಲಾನ್ ಅನ್ನ ನಡೆಸಲಾಗ್ತಾ ಇದೆ. ಏರ್ ಶೋ ಅನ್ನ ವಿಲೀನಗೊಳಿಸಿ ಬೇರೆ ಊರಿಗೆ ಸ್ಥಳಾಂತರ ಮಾಡೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇತ್ತು. ಇಲ್ಲಿವರೆಗೂ ಕೂಡ ಹೆಮ್ಮೆ ಇತ್ತು. ಬೆಂಗಳೂರಿನಲ್ಲಿ ಲೋಹದ ಹಕ್ಕಿಗಳ ಬಾನಂಗಳದ ಹಾರಾಟವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಅದರ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲೂ ಕೂಡ ಜನರು ಉತ್ಸಾಹದಲ್ಲಿ ಕಾಯ್ತಾ ಇದ್ರು. ಆದ್ರೆ ಈಗ ಸ್ಥಳಾಂತರ